ಇಲ್ಲಿ ಭಯಂಕರವಾಗಿ ಗೂಸ ಬೀಳಿಸ್ಕೊತಾರವರು ಪ್ರೊಫೆಸರು ನೆಲಮಂಗಲದ ಕಾಲೇಜ್ ಅಂತ. ಅದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಸೇರಿದಂಥದ್ದಂತೆ. ಏನಕ್ಕಪ್ಪ ಅಂದರೆ ಯಾರೋ ಹುಡುಗಿ ಐ ಲವ್ ಯು ಅಂತಂತೆ, ಅದಕ್ಕೆ ಚಾಕ್ಲೇಟ್ ಎಲ್ಲ ಕೊಟ್ಟು ಇವರು ಐ ಲವ್ ಯು ಅಂತಾರೆ. ಸ್ಟೂಡೆಂಟ್ ರೀ, ಅವ್ರು ಅಲ್ಲಿಂದ ಬಂದಿದ್ದಾರೆ. ಟೀಚರ್ ಇಷ್ಟ ಆದಾಗ ಟೀಚರ್ಗೆ ಐ ಲವ್ ಯು ಅನ್ನೋದ್ರಲ್ಲಿ ಏನ್ರಿ ತಪ್ಪು? ಅಪ್ಪ ಅಮ್ಮಂಗೆ ಐ ಲವ್ ಯು ಅಂತಾರೆ, ಎಲ್ರಿಗೂ ಐ ಲವ್ ಯು ಅಂತಾರೆ. ಐ ಲವ್ ಯು ಅಂದರೆ ಒಂದೇ ಅರ್ಥದಲ್ಲಿ ಯಾಕ್ರಿ ತೊಗೊತೀರಾ? ನೀವು ಪ್ರೊಫೆಸರ್ ಆಗಿ ಇಟ್ಕೊಂಡು ಹಿಂಗೆ ಮಾತಾಡೋದು ಸರಿನಾ? ಇನ್ನು ಹುಡುಗರುಗಳು ಮಕ್ಕಳು ಪಾಪ ತಂದೆ ತಾಯಿ ಕಳಿಸಿರ್ತಾರೆ ಅಲ್ಲಿ ಓದೋದಕ್ಕೆ, ನೀವು ಯಾವ ಅರ್ಥದಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀರಾ? ಹಿಂಗೆಲ್ಲ ಆದರೆ ಏನು ಅರ್ಥ ಬಂತು? ಇದನ್ನೆಲ್ಲ ನೀವು ಬಗೆಹರಿಸ್ಕೊಬೇಕು ಕುತ್ಕೊಂಡು. ಇದೆಲ್ಲ ವಿಡಿಯೋ ಆಗೋಂಗೆ ಈ ಥರ ದೊಡ್ಡ ಮಟ್ಟದಲ್ಲಿ ನೀವು ಒಂದು ಪ್ರೊಫೆಸರ್ ಆಗಿ ಇಟ್ಕೊಂಡು ಯಾವ ರೀತಿ ಲಾಯಕ್ಕಾಗಿದ್ದೀರಾ ನೀವು? ಮಕ್ಕಳು ರೀ, ಅಷ್ಟು ಜನ ಮಕ್ಕಳು ಬಂದು ಓದ್ತಾ ಇರ್ತಾರೆ, ನಿಮ್ಮ ಮೇಲೆ ಭರವಸೆ ಇಟ್ಟು ಕಳಿಸಿರ್ತಾರೆ ಕಾಲೇಜಿಗೆ. ಚಾಕ್ಲೇಟ್ ಕೊಟ್ಟೆ ಸಂಭ್ರಮ ಅನ್ಸೋದಲ್ಲ ಅದು. ಮಕ್ಕಳು ಈಗ ನನ್ನ ಟೀಚರ್ಗೂ ನಾನು ಐ ಲವ್ ಯು ಅಂತೀನಿ, ಏನು ತಪ್ಪಿದೆ ಅದರಲ್ಲಿ? ಐ ಲವ್ ಯು ಅರ್ಥ ಅಂದರೆ ಬರೀ ಬೇರೆ ಅರ್ಥನೇ ಬಂದುಬಿಟ್ಟಿದ್ಯಾ ನಿಮ್ಗೆಲ್ಲರಿಗೂ? ನಾನು ಪ್ರೊಫೆಸರ್ ರೀ, ನೀವು ಯಾಕೆ ಯಾವ ರೀತಿ ತೊಗೊತೀರಿ? ಕೊಡ್ರಿ ಇನ್ನೂ ಅವ್ರಿಗೆ.